ಅಭಿಮಾನಿಗಳಲ್ಲಿ ಇವತ್ತು ಕುತೂಹಲ ಇದೆ. ನಿನ್ನೆಯೂ ಕೂಡ ಒಂದು ವಿಚಾರ ಇತ್ತು. ಎಲ್ಲೋ ಒಂದು ಕಡೆ ಸಿ ವಿ ನಾಗೇಶ್ ಅವರು ದರ್ಶನ್ ಪರ ವಕೀಲರು ವಾದವನ್ನು ಮಂಡನೆ ಮಾಡಿದ್ದನ್ನು ನೋಡಿದ್ರೆ ಅಭಿಮಾನಿಗಳಲ್ಲೂ ಕೂಡ ಒಂದಷ್ಟು ಆಸೆಗಳು ಚಿಗುರೊಡೆದಿತ್ತು. ಇಲ್ಲ, ಕಂಬಿಯಿಂದ ಮುಕ್ತರಾಗ್ತಾರೆ ದರ್ಶನ್ ಅನ್ನುವ ಪ್ರಶ್ನೆಗಳು ಉದ್ಭವ ಆಗಿತ್ತು. ಇವತ್ತು 12:30ಕ್ಕೆ ಮತ್ತೊಮ್ಮೆ ಅರ್ಜಿ ವಿಚಾರಣೆ ನಡೆಯುತ್ತೆ. ದರ್ಶನ್ ಹಾಗೆ ಪವಿತ್ರ ಸೇರಿ ಒಟ್ಟು 7 ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಇವತ್ತು ಮಧ್ಯಾಹ್ನ 12:30ಕ್ಕೆ ವಿಚಾರಣೆ ನಡೆಯುತ್ತೆ. ನಿನ್ನೆ ಪ್ರಬಲವಾದಂಥ ವಾದವನ್ನು ಮಂಡನೆ ಮಾಡಿದ್ರು ಹಿರಿಯ ವಕೀಲರಾಗಿರುವಂಥ ಸಿ ವಿ ನಾಗೇಶ್ ಅವರು. ಸೊ ಇವತ್ತು ಕೂಡ ತಮ್ಮ ವಾದವನ್ನು ಮುಂದುವರಿಸ್ತಾರೆ. ಅದಾದ ಬಳಿಕ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಅವರು ಪ್ರತಿವಾದವನ್ನು ಮಂಡನೆ ಮಾಡಲಿದ್ದಾರೆ. ನೋಡಿ, ನಿನ್ನೆ ಸಿ ವಿ ನಾಗೇಶ್ ಅವರು ಒಂದಷ್ಟು ಪಾಯಿಂಟ್ಗಳನ್ನು, ಅದರಲ್ಲೂ ಕೀ ಪಾಯಿಂಟ್ಗಳನ್ನು ಇಟ್ಟುಕೊಂಡು ವಾದವನ್ನು ಮಂಡಿಸಿದರು. ಚಾರ್ಜ್ ಶೀಟ್ನ ಪ್ರತಿಗಳನ್ನು ಅಲ್ಲಿ ಇಟ್ಟುಕೊಂಡು ಸ್ವಇಚ್ಛ ಹೇಳಿಕೆಯನ್ನು ಓದುತ್ತಾ ಅಲ್ಲಿ ಏನೆಲ್ಲ ಲೂಪ್ ಹೋಲ್ಸ್ ಇತ್ತು ಅದೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ರು. ಅಲ್ಲಿ ಸ್ವಇಚ್ಛ ಹೇಳಿಕೆಯಲ್ಲಿ ಚಪ್ಪಲಿ ಹಾಕ್ಕೊಂಡಿದ್ದೆ ಅಂತೇಳಿ ದರ್ಶನ್ ಹೇಳಿದ್ದಾರೆ. ಆದರೆ ಶೂವನ್ನು ಯಾಕೆ ಸೀಸ್ ಮಾಡಿದ್ರು, ಅವರಿಗೆ ಬೇಕಾದಂಥ ಶೂವನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರು, ಹಾಗಾಗಿ ಇಲ್ಲಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥ ಎಲ್ಲ ವಿಚಾರಗಳು ಕೂಡ ಸುಳ್ಳು 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 ಅಂತೇಳಿ ನಿನ್ನೆ ತಮ್ಮ ವಾದವನ್ನು ಮಂಡಿಸಿದ್ರು. ಅದ್ರ ಪ್ರಬಲವಾಗಿ ಇವತ್ತು ಮಧ್ಯಾಹ್ನ 12:30ಕ್ಕೆ ಮತ್ತೊಮ್ಮೆ ವಾದವನ್ನು ಮಂಡನೆ ಮಾಡಲಿದ್ದಾರೆ ಸಿ ವಿ ನಾಗೇಶ್ ಅವರು. ನಿನ್ನೆ 4:15 ಹೇಳ್ತಾರೆ ಅವರು, ನನ್ನ ಇವತ್ತಿನ ವಾದವನ್ನು ಮುಕ್ತಾಯ ಆಗುತ್ತೆ, ನಾಳೆ ಮತ್ತೊಮ್ಮೆ ನಾನು ವಾದವನ್ನು ಮಂಡಿಸ್ತೀನಿ ಅಂತೇಳಿ. ಸೊ ಹಾಗಾಗಿ ಇವರು ವಾದವನ್ನು ಮಂಡನೆ ಮಾಡ್ತಾರೆ. ಅದಾದ ಬಳಿಕ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಅವರು ಕೂಡ ಪ್ರತಿವಾದವನ್ನು ಮಂಡನೆ ಮಾಡಲಿದ್ದಾರೆ. ಓಕೆ, ಇನ್ನು ಜಾಮೀನು ಸಿಕ್ಕರೆ ಸಾಕುವಂಥ ತುದಿಗಾರಲ್ಲಿ ನಿಂತಿರೋ ದರ್ಶನ್ ಗ್ಯಾಂಗ್ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 4 ಬೇಲ್ ಭವಿಷ್ಯ ಇಂದು ಗೊತ್ತಾಗಲಿದೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಇಂದು ಡಿ ಗ್ಯಾಂಗ್ ಬೇಲ್ ಭವಿಷ್ಯ, ಮತ್ತೆ ಜೈಲ ಅಥವಾ ಜಾಮೀನ? ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಪಾಲಾಗಿರೋ ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್, ರವಿಶಂಕರ್ ಜಾಮೀನಿಗಾಗಿ ಒದ್ದಾಡ್ತಿದ್ದಾರೆ. ಇಂದು ಈ 4 ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಯಾರಿಗೆ ಬೇಲ್ ಸಿಗಲಿದೆ, ಯಾರು ಜೈಲಲ್ಲೇ ಉಳಿತಾರೆ ಅನ್ನೋದು ಗೊತ್ತಾಗಲಿದೆ. ದರ್ಶನ್ ಪರವಾಗಿ ವಕೀಲ ಸಿ ವಿ ನಾಗೇಶ್ ನಿನ್ನೆ ತಾನೇ ವಾದ ಮಂಡಿಸಿದ್ದಾರೆ. ಇಂದು ಎಸ್ಪಿಪಿ ವಾದ ಮಾಡುವ ಸಾಧ್ಯತೆ ಇದೆ. ಪವಿತ್ರ ಗೌಡ ಜಾಮೀನು ಅರ್ಜಿ ಕೂಡ ಇಂದೇ ನಡೆಯಲಿದೆ. ಕೊಲೆ ವಿಚಾರದಲ್ಲಿ ಪವಿತ್ರರದ್ದು ಏನೂ ತಪ್ಪಿಲ್ಲ ಎಂದು ಈಗಾಗಲೇ ಟಾಮಿ ಸೆಬಾಸ್ಟಿಯನ್ ವಾದ ಮಂಡಿಸಿದ್ದಾರೆ. ಇಂದು ಲಿಪ್ಸ್ಟಿಕ್ ರಾಣಿಯ ಭವಿಷ್ಯ ಗೊತ್ತಾಗಲಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ A12 ಆರೋಪಿಯಾಗಿರುವ ಲಕ್ಷ್ಮಣ್ ಜಾಮೀನು ಅರ್ಜಿ ಇಂದೇ ನಿರ್ಧಾರವಾಗಲಿದೆ. ದರ್ಶನ್ ಕಾರು ಚಾಲಕ, ಕೊಲೆ ಮಾಡುವಾಗ ಸ್ಥಳದಲ್ಲಿ ಇದ್ದು ಹಲ್ಲೆ ಮಾಡಿದ್ದ, ಮೃತದೇಹವನ್ನ ಎಸೆಯಲು ಬೇಕಾದ ವ್ಯವಸ್ಥೆ ಮಾಡಿದ್ದ ಆರೋಪದಲ್ಲಿ ಲಾಕ್ ಆಗಿದ್ದಾನೆ. ಹೀಗಾಗಿ ಬೇಲ್ ಭವಿಷ್ಯ ಏನಾಗಲಿದೆ ಎಂದು ಕಾತರದಲ್ಲಿದ್ದಾನೆ. A8 ರವಿ ಅಲಿಯಾಸ್ ರವಿಶಂಕರ್ ಜಾಮೀನು ಭವಿಷ್ಯವು ಇಂದೇ ನಿರ್ಧಾರವಾಗಲಿದೆ. ಈ ಹಿಂದೆ ರವಿಶಂಕರ್ ಪರ ವಾದ ಮಂಡಿಸಿದ್ದ ರಂಗನಾಥ್ ರೆಡ್ಡಿ ತಪ್ಪಿತಸ್ಥ ಮನಸ್ಸು ಮತ್ತು ಅಪರಾಧಿಕ ಕೃತ್ಯ ತಾಳೆಯಾಗಬೇಕು. ಇಲ್ಲಿ ಎಲ್ಲಿಯೂ ರವಿಶಂಕರ್ ಇತರ ಆರೋಪಿಗಳ ಜೊತೆ ಭೇಟಿಯಾಗಿಲ್ಲ, ಮಾತುಕತೆ ಮಾಡಿಲ್ಲ ಎಂದು ವಾದ ಮಾಡಿದ್ರು. ಹೀಗಾಗಿ ಇಷ್ಟು ಜನರ ಜಾಮೀನು ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಸಿಕ್ಕಿದ ಪ್ರಕಾಶ ಎನ್ನುವ ವ್ಯಕ್ತಿ ಗಂಗಾವತಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಬಳ್ಳಾರಿಯ ಸಂಡೂರು ಮೈನಿಂಗ್ ಏರಿಯಾಗೆ ವರುಣಾಘಾತ, ಮಳೆ ನೀರಿನಲ್ಲಿ ಮುಳುಗಿದ 100 ಲಾರಿಗಳು. ಕುಮಾರಸ್ವಾಮಿ ಬೆಟ್ಟದಲ್ಲಿ ಸುರಿದ ಮಳೆಗೆ ಪರದಾಟ, ಇತ್ತ ಕೊಪ್ಪಳದಲ್ಲಿ ಅಪಾರ ಪ್ರಮಾಣದ ಬೆಳೆ ನಾಶ. ಗಂಗಾವತಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಭಾರಿ ಮಳೆ ಅಂತೆ, ಒಬ್ಬರು ಸಿಕ್ಕಾಕೊಂಡಿದ್ದಾರಂತೆ. ಕೆಲವು ನೋಡಿ ಈ ಥರ ಸಿಕ್ಕಾಕೊಂಡಿದ್ದಾರೆ. ಇದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಅಷ್ಟು ಜನ
ಎಲ್ಲ ಮಂದಿನ ಸರಿಗ ಮಾಡ ಅವ್ರು ಗೊತ್ತಾಗ್ತಾವ್ರಿಗೆ ಅಲ್ಲ ಅಷ್ಟು ಜನ ನೀಡೇ ಮಾಡ ಅಲ್ಲ ಜನ ಇನ್ನು ಭಾರಿ ಮಳೆಯಿಂದಾಗಿ ವ್ಯಕ್ತಿ ಮೇಲೇನೆ ಮನೆ ಕುಸಿದು ಬಿದ್ದಿರುವಂತಹ ಘಟನೆ ಆಗಿರುವಂಥದ್ದು ಕೊಪ್ಪಳದ ಠಾಣಾಪುರದಲ್ಲಿ. ಈಗಷ್ಟೇ ನಾವು ದೃಶ್ಯಾವಳಿಯನ್ನ ಗಮನಿಸಿದ್ವಿ. ಬಳ್ಳಾರಿಯ ಸಂಡೂರು ಮೈನಿಂಗ್ ಏರಿಯಾಗೆ ವರ್ಣಾಘಾತ ಶುರುವಾಗಿದೆ. ಮಳೆ ನೀರಿನಲ್ಲಿ ಮುಳುಗಿದಂತಹ ನೂರಾರು ಲಾರಿಗಳು ಕುಮಾರಸ್ವಾಮಿ ಬೆಟ್ಟದಲ್ಲಿ ಮಳೆ ಸುರಿದಂಥ ಹಿನ್ನೆಲೆಯಲ್ಲಿ ಪರದಾಡಿದ್ದಾರೆ ಜನ. ಮತ್ತೊಂದು ಕಡೆ ಕೊಪ್ಪಳದಲ್ಲಿ ಅಪಾರ ಪ್ರಮಾಣದ ಮೆಣಸಿನಕಾಯಿ ಬೆಳೆ ನಾಶ ಆಗಿದೆ. ಒಂದು ಕಡೆ ಮೈನಿಂಗ್ ಏರಿಯಾಗೆ ವರ್ಣಾಘಾತ ಸಂಡೂರು ಭಾಗದಲ್ಲಿ, ಮತ್ತೊಂದು ಕಡೆ ಬೆಳೆ ನಾಶ. ನೋಡಿ, ರಾತ್ರಿ ಇಡೀ ಸುರಿದಂಥ ಧಾರಾಕಾರ ಮಳೆಗೆ ನೋಡಿ ಕಂಪ್ಲೀಟ್ ಆಗಿ ಬೆಳೆ ನಾಶ ಆಗಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಇವತ್ತು ಆ ಭಾಗದ ಜನರು ಬೆಳೆಯನ್ನು ನಂಬಿಕೊಂಡು ಬದುಕ್ತಾ ಇರ್ತಾರೆ. ಒಂದು ಕಡೆ ಮೈನಿಂಗಿಗೆ ಅಂತ ಹೋಗ್ತಾ ಇದ್ದಂಥ ಲಾರಿಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಅಕ್ಕೋರಿಗೆ ಹಾಕಿದ್ರೆ ಗಾಡಿ ಎಲ್ಲ ಸೀಜೆಗೆ ಹೋಗ್ಕೊಂಡು ನಾವು ಟಿಪ್ಪರ್, 2 ಟಿಪ್ಪರ್ಗಳು ಅಲ್ಲಿ ಮುಳುಗಡೆ ಆಗಿದೆ. ನಿಂತಿರುವಂಥ ಟಿಪ್ಪರ್ ಅಥವಾ ಮೂವ್ ಆಗ್ತಿದ್ದ ಇನ್ನೇನು ಅಪ್ಡೇಟ್ ಕೊಡ್ತೀವಿ. ಮಳೆ ರಾಯನ ಆರ್ಭಟದಿಂದಾಗಿ ಬಳ್ಳಾರಿ, ಕೊಪ್ಪಳ, ಬೀದರ್ನಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಒಂದು ಕೊಪ್ಪಳದ ದೃಶ್ಯವನ್ನು ಗಮನಿಸ್ತಾ ಇದ್ರಿ. ಒಬ್ಬ ವ್ಯಕ್ತಿ ಅಲ್ಲಿ ಮಣ್ಣಿನ ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡಿದ್ದಾನೆ. ಆತನನ್ನ ರಕ್ಷಣೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಹೊರಗಡೆ ಕರೆದುಕೊಂಡು ಬರುವಂಥ ಕೆಲಸಗಳನ್ನು ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಮನೆ ಬಿದ್ದು ನರಳಾಡ್ತಾ ಇದ್ದಂಥ ವ್ಯಕ್ತಿಯನ್ನು ಸ್ಥಳೀಯರು ಈಗ ರಕ್ಷಣೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಮತ್ತೊಂದು ಕಡೆ ಬಳ್ಳಾರಿಯ ಸಂಡೂರು ಭಾಗದಲ್ಲಿ ಲಾರಿಗಳು ಮುಳುಗಡೆ ಆಗಿದೆ. ಅರ್ಧ ಲಾರಿ ಮುಳುಗಡೆ ಆಗಿದೆ. ಇನ್ನು ಯಾವ ಪ್ರಮಾಣದಲ್ಲಿ ನೀರು ಹರಿತಾ ಇದೆ, ಇನ್ನು ಯಾವ ಪ್ರಮಾಣದಲ್ಲಿ ಇಲ್ಲಿ ಮಳೆ ಆಗಿದೆ ಅಂತೇಳಿ ನೀವೇ ಊಹೆ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಎಷ್ಟು ಟಿಪ್ಪರ್ ಲಾರಿಗಳು ಮೈನಿಂಗಿಗೆ ಅಂತ ಹೋಗ್ತಾ ಇದ್ದಂಥ ಇವೆಲ್ಲವೂ ಕೂಡ ಮೈನಿಂಗಿಗೆ ಬಳಸುವಂಥ ಟಿಪ್ಪರ್ ಲಾರಿಗಳು ಎಲ್ಲವೂ ಕೂಡ ಭಾಗಶಃ ಮುಳುಗಡೆ ಆಗಿದೆ. ಒಂದು ಕಡೆ ಕೊಪ್ಪಳದ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ, ಮತ್ತೊಂದು ಕಡೆ ಬಳ್ಳಾರಿ ಲಾರಿಗಳು ಮುಳುಗಡೆ ಆಗಿರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ನಮ್ಮ ಸ್ಕ್ರೀನ್ ಮೇಲೆ ನೀವೀಗ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಬೆಳೆ ನಾಶ ಕೂಡ ಆಗಿತ್ತು. ಬೆಳೆ ಕೂಡ ನಾಶ ಆಗಿದೆ. ಅಲ್ಲೂ ಕೂಡ ರೈತ ಇವತ್ತು ಕಂಗಾಲಾಗಿದ್ದಾನೆ. ಪ್ರಕಾಶ್ ಅಂತೇಳಿ ಆತನ ಆ ವ್ಯಕ್ತಿಯ ಹೆಸರು. ಈಗ ಆತನನ್ನ ರಕ್ಷಣೆ ಮಾಡಿ ಗಂಗಾವತಿಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆತ ಅಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಮತ್ತೊಂದು ಕಡೆ ಸಂಡೂರು ಮೈನಿಂಗ್ ಏರಿಯಾದಲ್ಲಿ ಸುರಿದಂಥ ಧಾರಾಕಾರ ಮಳೆಗೆ ಈ ರೀತಿಯಾಗಿ ಮಳೆ ನೀರು ತುಂಬಿ ಹರಿತಾ ಇದೆ. ಅಲ್ಲಿ ಮೈನಿಂಗ್ಗೆ ಬಳಕೆ ಮಾಡುವಂಥ ಟಿಪ್ಪರ್ ಲಾರಿಗಳು ಎಲ್ಲವೂ ಕೂಡ ಮುಳುಗಡೆ ಆಗಿರುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕೊಪ್ಪಳ ಪ್ರತಿನಿಧಿ ವೀರಯ್ಯ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವೀರಯ್ಯ, ಎಷ್ಟೊತ್ತಿಗಾಗಿದ್ದು ಈಗ ಘಟನೆ, ಜೊತೆಗೆ ಆತನ ಸ್ಥಿತಿ ಹೇಗಿದೆ? ಡಾಕ್ಟರ್ ಏನಾದರೂ ಹೇಳಿದ್ರ, ಮಾಹಿತಿ ಕೊಟ್ಟಿದ್ದಾರಾ? ನಾಗೇಂದ್ರ, ನಿಜಕ್ಕೂ ಏನಂತಂದ್ರೆ ನಿನ್ನೆ ಸಾಯಂಕಾಲದಿಂದಲೂ ಕೂಡ ಕೊಪ್ಪಳ ಜಿಲ್ಲೆಯಾದ್ಯಂತ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಅದು ಯಾವ ರೀತಿ ಅಂತಂದ್ರೆ ಒಂದು ರೀತಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಅದ್ರ ಜೊತೆಗೆ ಏನಂದ್ರೆ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ಅಂತಂದ್ರೆ ಈ ಏನು ಗಂಗಾವತಿ ತಾಲೂಕಿನ ದಾನಾಪುರ ಏನಿದೆ, ನಿನ್ನೆ ಬಿಟ್ಟು ಬಿಡದೆ ಸುರಿಯೋದ್ರಿಂದ ಇಲ್ಲಿ ಸಾಕಷ್ಟು ಏನಂದ್ರೆ ಈ ಹಳ್ಳಿಯಲ್ಲಿ ಹಳೆಯದಂತ ಮನೆಗಳೇನಿದಾವೆ, ಹಳೆ ಮನೆಗಳಲ್ಲಿ 2-3 ಮನೆಗಳು ಕುಸಿದಿದ್ದಾವೆ. ಅದು ಇವತ್ತು ಬೆಳಗ್ಗಿನ ಸಮಯದಲ್ಲಿ ಈ ಒಂದು ಮನೆ ಏನು ಕುಸಿದಿದೆ, ಮನೆಯಲ್ಲಿ ಇದ್ದಂತ ಪ್ರಕಾಶ್ ಅನ್ನುವಂತ ವ್ಯಕ್ತಿ ಆ ಅವಶೇಷಗಳಡಿಯಲ್ಲಿ ಸಿಲ್ಕೊಂಡಿದ್ದಾರೆ. ಆತನ ಮೇಲೆ ಒಂದು 4ರಿಂದ 5 ಅಡಿಯಷ್ಟು ಏನಂತಂದ್ರೆ ಮಣ್ಣು ಬಿದ್ದಿದೆ. ಆ ಮಣ್ಣು ಬಿದ್ದಾಗ ಏನು ಆ ವ್ಯಕ್ತಿ ಒಂದು
ರಕ್ಷಣೆಯನ್ನ ಮಾಡ್ಲಿಕ್ಕೆ ಏನು ಚೀರಾಡ್ತಾನೆ. ಇಂಥ ಸಂದರ್ಭದಲ್ಲಿ ಅಲ್ಲಿ ಗ್ರಾಮಸ್ಥರು ಒಂದು ಆತನನ್ನ ರಕ್ಷಣೆಯನ್ನ ಮಾಡಿದ್ದಾರೆ. ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಅಂತ ಮಣ್ಣಲ್ಲಿ ಸಿಲ್ಕೊಂಡಿದ್ದಾನೆ ಅನ್ನೋದನ್ನ. ಅಲ್ಲಿನ ಗ್ರಾಮಸ್ಥರು ಆತನನ್ನ ಹೊರಗಡೆ ತಂದು ಈಗಾಗಲೇ ಗಂಗಾವತಿ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ದಾರೆ. ಮತ್ತೆ ಈಗಾಗಲೇ ಅವರ ಏನಂತಂದ್ರೆ ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಅಂತ ಈಗಾಗಲೇ ವೈದ್ಯರು ಕೂಡ ಹೇಳಿದ್ದಾರೆ. ಸದ್ಯ ಈಗ ಆತನಿಗೆ ಒಂದು ಚಿಕಿತ್ಸೆ ಮುಂದುವರೆದಿದೆ. ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಏನು ಕುಷ್ಟಗಿ ಭಾಗದಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗಿದೆ. ಅದರ ಜೊತೆಗೆ ಮೆಣಸಿನಕಾಯಿ ಬೆಳೆಗಳು ಕೂಡ ಏನು ನಿನ್ನೆ ಗಾಳಿ ಮಳೆಗೆ ಸಂಪೂರ್ಣವಾಗಿ ನಾಶವಾಗಿ ಹೋಗಿದ್ದಾವೆ. ಇದರಿಂದ ರೈತರು ಕೂಡ ಸಾಕಷ್ಟು ಒಂದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತಾನೆ ಹೇಳ್ಬೋದು ನಾಗೇಂದ್ರ ಇಲ್ಲಿ. ಓಕೆ, ಥ್ಯಾಂಕ್ ಯು ವೀರಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.